ದಿನಾಗಲೂ ಸಿದ್ಧಾರೂಢ ಮಠದಲ್ಲಿ ಭಜನೆ ಆದಮೇಲೆ ಓದೋರು ಶ್ರವಣ ಇರೋದು. ಅಲ್ಲಿ ಅತ್ಯಂತ ಕಿರಿಯ ಸದಸ್ಯ ಅಂದರೆ ನಾನೇ ಕೂತ್ಕೊಂಡು ಇರೋದು. ಅವು ಯಾರು ಹೊರಗಡೆ ದೊಡ್ಡವರು ಓದೋರು ಇಲ್ಲ ಅಂತಂದರೆ, ಈ ಪುರಾಣ ಶ್ರವಣ ಮಾಡೋದು ಅದು ಇದು ದೊಡ್ಡವರು ಓದೋರು ಇಲ್ಲ ಅಂತಂದರೆ ನಾನು ಕೂತ್ಕೊಂಡು ಓದೋದು. ಆವಾಗ ಓದಬೇಕಾದ್ರೆ ನನ್ನ ಎದುರುಗಡೆ ಇದ್ದವರೆಲ್ಲ ಯಾರು, ಸಿನಿಮಾ ನಿರ್ದೇಶಕ ಗೀತಾಪ್ರಿಯ ಇರ್ತಿದ್ರು, ಹೊನ್ನಪ್ಪ ಭಾಗವತರ್ ದಕ್ಷಿಣ ಭಾರತದ ಮೇರು ನಟ ಹೊನ್ನಪ್ಪ ಭಾಗವತರ್ ಇರ್ತಿದ್ರು, ಅವ್ರ ಗುರುಗಳು ಸಂಬಂಧಮೂರ್ತಿ ಭಾಗವತರ್ ಇರ್ತಿದ್ರು, ಒನ್ಸ್ ಇನ್ ಎ ವೈಲ್ ಶೇಷಾದ್ರಿ ಗವಾಯಿಗಳು ಇರ್ತಿದ್ರು, ಸ್ತವ ಕುಸುಮಾಂಜಲಿ ಅಂತ ರಾಮಕೃಷ್ಣಾಶ್ರಮದ್ದು ಪುಸ್ತಕಗಳು, ಸದ್ಗುರು ಚರಿತ್ರೆ ಮತ್ತು ಸಿದ್ಧಾರೂಢರ ಚರಿತ್ರೆ, ಶರಣರ ವಚನಗಳು, ಬಸವಣ್ಣನ, ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿದು ಎಲ್ಲ ಗದಗ್ ಪಬ್ಲಿಕೇಶನ್ದು ಎಲ್ಲ ಟೀಕಾ ಸಮೇತ ಎಲ್ಲನೂ ಓದಿ ಹೇಳಬೇಕಾಗಿತ್ತು. ಓದು ಬರೀ ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ಸಣ್ಣ ವಯಸ್ಸಿನಲ್ಲಿ. ಅದು ಬಿಟ್ಟರೆ ಸಂಗೀತವನ್ನು ಕೇಳೋದು, ಹರಿಕಥೆಗಳನ್ನು ಕೇಳೋದು, ಆ ಬಕೆಟ್ನ ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ಕೂತ್ಕೊಂಬಿಟ್ಟು ಬಕೆಟ್ನ ಹಿಂಗೆ ಇಟ್ಕೊಳ್ಳೋದು, ಅದರೊಳಗಡೆ ಮಾತಾಡೋದು. ನನ್ನ ಧ್ವನಿಯನ್ನು ನಾನೇ ರಾವಣ, ನಾನೇ ರಾಮ, ನಾನೇ ಶಿವ, ಎಲ್ಲ ವಾಯ್ಸ್ಗಳನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋದು, ಎಲ್ಲವನ್ನೂ ಆ ಬಕೆಟ್ ಒಳಗಡೆ ಹೇಳ್ತಾ ಇರೋದು. ಒಬ್ಬನೇ ಇರ್ತಿದ್ದೆ, ತುಂಬ ಖುಷಿಯಾಗಿರ್ತಿದ್ದೆ. ಓದೋದು, ಬರೆಯೋದು, ಮ್ಯೂಸಿಕ್ ಕೇಳೋದು ಎಲ್ಲ ಒಬ್ಬನೇ. ಆಟ ಆಡೋಕ್ಕೆ ಹೋಗ್ತಾನೇ ಇರಲಿಲ್ಲ, ಆಟನೇ ಆಡ್ತಿರ್ಲಿಲ್ಲ. ಆಮೇಲೆ ಏನೇ ಒಂದು ಹೇಳಿದ್ರೂ ರಾಮಾಯಣದಿಂದ, ಮಹಾಭಾರತದಿಂದ, ವಚನಗಳಿಂದ ಎಲ್ಲನೂ ಜ್ಞಾಪಿಸ್ಕೊಂಡು ಕೊಟೇಶನ್ಸ್ಗಳನ್ನೆಲ್ಲನೂ ಹೇಳ್ತಾ ಇದ್ದೆ. ಎಷ್ಟೊಂದು ನನ್ನ ಶಿಷ್ಯರೇ ದೊಡ್ಡ ದೊಡ್ಡ ಸಿನಿಮಾ ನಟರುಗಳಾಗಿದ್ದಾರೆ. ರಾಜಾಜಿನಗರದಲ್ಲಿ ಮಾತೆ ಮಹಾದೇವಿ ಆಶ್ರಮಕ್ಕೆ ಹೋಗೋದು, ಶಿವಬಾಲ್ ಯೋಗಿ ಆಶ್ರಮಗಳಿಗೆ ಹೋಗೋದು, ಸಿದ್ಧಾರೂಢ ಮಠದಲ್ಲಿ ಮತ್ತು ರಾಮಕೃಷ್ಣ ಆಶ್ರಮ, ಹೀಗೆಲ್ಲ ಹೋಗ್ತಿದ್ದಲ್ಲ. ಅವರೆಲ್ಲರನ್ನೂ ಅನ್ನೋರು, ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಜನ ಅವ್ರನ್ನ ತುಂಬ ನಿಷ್ಕೃಷ್ಟವಾಗಿ ನೋಡ್ತಾ ಇದ್ದೆ. ಆಟ ಆಡೋರನ್ನ ಏನು ಇವರು ಹಿಂಗೆಲ್ಲ ಆಟ ಆಡ್ಕೊಂಡು ಗೋಲಿ ಬುಗ್ರಿ ಆಡೋರು ಅಂತಂದರೆ ಪೋಲಿನ ಮಕ್ಕಳು ಅಂತ ಈ ಇವ್ರುಗಳು ಬೇರೆ ನನ್ನ ಅದಕ್ಕೆ ಕುಮ್ಮಕ್ಕು ಕೊಡ್ತಾಯಿದ್ರು. ಯಾರು? ಈ ಪೇರೆಂಟ್ಸ್ಗಳು, ಅವ್ರ ಪೇರೆಂಟ್ಸ್ಗಳು. ನೋಡು ಯೋಗಿನ ನೋಡಿ ಕಲ್ತ್ಕೊಳ್ಳಿ ಅಂತ. ನನ್ನ ಫೌಂಡೇಶನ್ ಏನಿತ್ತು ಅಂತಂದರೆ ಅದು ಆಧ್ಯಾತ್ಮದಾಗಿತ್ತು. ಧಾರ್ಮಿಕತೆಯ ಆಚರಣೆಗಳು, ಆಧ್ಯಾತ್ಮ, ಪುರಾಣಗಳು, ಈ ಸಂತರು ಮಹಾತ್ಮರು ಇರೋದೆಲ್ಲರದ್ದು ಕೂಡ ಆಗಿತ್ತು. ನಾನು ಮಹಾನ್ ದೇವರ ಭಕ್ತ. ನನ್ನ ಉದ್ದೇಶವೇ ಅಂದರೆ ನನ್ನ ಗುರಿಯೇ ದೇವರನ್ನ ತಪಸ್ಸು ಮಾಡ್ಕೊಳ್ಳೋದು. ಆಮೇಲೆ ಅದಕ್ಕೋಸ್ಕರ ನಾನು ಮನೆ ಬಿಟ್ಟು ಹೋಗಿದ್ದೆ 2 ಸಲ. ನಾನು ಹುಟ್ಟಿದ್ದು ಗವಿಪುರಂ ಗುಟ್ಟಹಳ್ಳಿ, ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಒಂದು ಹಳೆಯ ಕಲ್ಲಿನ ಕಟ್ಟಡದ ಒಂದು ಹಾಸ್ಪಿಟಲ್ ಇದೆ. ಅದು ಇವತ್ತು ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಹುಟ್ಟೋ ಮುಂಚೆನೇ ಎಷ್ಟೋ ವರ್ಷಗಳು, ಡೆಕೇಡ್ಸ್ಗಳು ಹಿಂದೆ ಇದ್ದಿದ್ದು. ಆ ಹಾಸ್ಪಿಟಲ್ನಲ್ಲಿ ನಾನು ಹುಟ್ಟಿದ್ದು. ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಸರ್ಕಲ್ ಎದುರುಗಡೆನೇ ಕಾರ್ನರಲ್ಲಿದೆ ಸರ್ಕಾರಿ ಹಾಸ್ಪಿಟಲ್. ಅಲ್ಲಿ ನಾನು ಹುಟ್ಟಿದ್ದು. ಅಂದರೆ ಅಫಿಷಿಯಲಿ ಚಾಮರಾಜಪೇಟೆ ಬಾರ್ನ್, ಚಾಮರಾಜಪೇಟೆ 4th ಮೇನ್ ರೋಡಲ್ಲಿದ್ವಿ. ಆವಾಗ ನಾನು ಹುಟ್ಟಿದ್ದು. ಅಂದರೆ ಚಾಮರಾಜಪೇಟೆ 4th ಮೇನ್ ರೋಡ್ ನನ್ನ ಮೊದಲ ಭಾಗ, ಆತ್ಮಕಥೆಯ ಮೊದಲ ಭಾಗದ ಹೆಸರು ಕೂಡ ಚಾಮರಾಜಪೇಟೆ 4th ಮೇನ್ ರೋಡ್, 4ನೇ ಮುಖ್ಯ ರಸ್ತೆ ಅಂತ. ಯಾಕೆಂತಂದರೆ ನಾನು ಸತತವಾಗಿ ಹುಟ್ಟಿದಾಗಿಂದ ಹಿಡಿದು 27 ವರ್ಷಗಳ ಕಾಲ ಒಂದೇ ರೋಡಲ್ಲಿದ್ದೆ. ನನ್ನ ವಿದ್ಯಾಭ್ಯಾಸ, ನನ್ನ ಕೆಲಸ, ಆಟ ಎಲ್ಲ, ನನ್ನ ಏನೇನು ಬಾಲ್ಯದ ಸಂಸ್ಕಾರ ಅಂತ ಹೇಳ್ತೀವಲ್ಲ ಅದೆಲ್ಲನೂ ಕೂಡ ಆಗಿದ್ದು ಚಾಮರಾಜಪೇಟೆ 4ನೇ ಮುಖ್ಯ ರಸ್ತೆ. ನಿಮಗೊಂದು ವಿಷಯ ಗೊತ್ತಿರಬೇಕು, ಚಾಮರಾಜಪೇಟೆ ಬಂದು ಎಸ್ಪೆಷಲಿ ಆ 4th ಮೇನ್ ರೋಡು, 3rd ಮೇನ್ ರೋಡು, 2nd ಮೇನ್ ರೋಡು ಎಲ್ಲನೂ ಇಟ್ಸ್ ಎ ಕಲ್ಚರಲ್ ಹಬ್. ಅದು ಕಲಾವಿದರಿದ್ದರು, ಸಾಹಿತಿಗಳಿದ್ದರು, ಇದು ಏನದು ಮಠ ಇತ್ತು. ಅಲ್ಲಿ ಬೇಕಾದಷ್ಟು ವಿಷಯಗಳು, ಹರಕತೆ, ಸಂಗೀತ ಕಚೇರಿಗಳು ಇವೆಲ್ಲ ನಡೀತಾ ಇತ್ತು. ಕಲಾವಿದರಿದ್ದರು, ಎಲ್ಲ ಇದ್ದರು. ನಾವು ಇವ್ರಿಗೆ ನೇಬರ್,
ನಾನು ಹುಟ್ಟಿದಾಗ ವಾದಿರಾಜು, ಹರಿಣಿ, ಬಿ ವಿ ರಾಧಾ ಎಲ್ಲ ಇದ್ದರೆ ಅವರು ನಾವಿದ್ದಂತಹ ವಠಾರದ ಪಕ್ಕದಲ್ಲಿ ಸಿದ್ಧಾರೂಢ ಮಠ, ಅದರ ಪಕ್ಕದಲ್ಲಿ ಅವರಿದ್ದರು. ಹೀಗೆ ನಾನು ಹುಟ್ಟೂರು ಅಂತಂದರೆ ಬೆಂಗಳೂರು ಪಕ್ಕಾ ಪಟ್ಟಣಿಗ, ಚಾಮರಾಜಪೇಟೆ 4th ಮೈನ್ ರೋಡು. ಹಾಸ್ಪಿಟ್ಲ್ ಹುಟ್ಟಿದ ಜಾಗ ಅಂತಂದರೆ ಹಾಸ್ಪಿಟ್ಲು ಅದು ಅದರ ಹೆಸರೇನು, ಗೌರ್ಮೆಂಟ್ ಹಾಸ್ಪಿಟ್ಲು ಕಲ್ಲಿನ ಕರಡ. ಅದೊಂದು ಅದ್ಭುತವಾದ ಬಿಲ್ಡಿಂಗ್, ಮಾನ್ಯುಮೆಂಟ್ ಥರ ಕಾಣಿಸ್ತದೆ. ನಾನು ಆ ಕಡೆ ಹೋದಾಗೆಲ್ಲ, ನೀವು ಅಷ್ಟೇ ಆ ಕಡೆ ಹೋದಾಗ ನೋಡಿ, ಅದೆಷ್ಟು ಚೆನ್ನಾಗಿದೆ ಗೊತ್ತಾ, ಅಷ್ಟು ಚೆನ್ನಾಗಿದೆ. ಆವಾಗಿನ ಕಾಲದಲ್ಲಿ ಅಷ್ಟು ಚೆನ್ನಾಗಿರ್ತಿದ್ವು. ನಿನ್ನ ತಂದೆ ತಾಯಿಗಳ ಬಗ್ಗೆ ಹೇಳೋದಾಗಿತ್ತು ಅಂತಂದರೆ, ನನಗೆ ತಂದೆ ಇರಲಿಲ್ಲ, ಹುಡ್ದಾಗಿಂದ ತಂದೆ ಇರಲಿಲ್ಲ, ಸಪ್ರೇಟ್ ಆಗಿದ್ದರು. ನನ್ನ ತಾಯಿ ಮತ್ತು ತಂದೆ ಸಪ್ರೇಟ್ ಆಗಿದ್ದರು. ನನಗೆ ತಂದೆ ಒಬ್ಬರು ಇರ್ತಾರೆ ಅಂತಲೇ ಅನಿಸಿರಲಿಲ್ಲ. ಈಗ ಅವ್ರಿಗೆ ಅಕ್ಕ ಇರ್ತಾರೆ, ನನಗೆ ಅಕ್ಕ ಇಲ್ಲ. ಅವ್ರ ತಂಗಿ ಇರ್ತಾರೆ, ನನಗೆ ತಂಗಿ ಇಲ್ಲ. ಅವ್ರಿಗೆ ಅಣ್ಣ ಇರ್ತಾರೆ, ನನಗೆ ಅಣ್ಣ ಇಲ್ಲ. ಹಾಗೆ ಅವ್ರ ಅಪ್ಪ ಇರ್ತಾರೆ, ನನಗೆ ಅಪ್ಪ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂತಂದರೆ ಅಪ್ಪ ಒಬ್ಬ ಕಾರಣ ಆಗಿರ್ತಾನೆ ಹುಟ್ಟಿಗೆ ಅನ್ನೋದೇ ಕಾನ್ಸೆಪ್ಟಲ್ಲಿ ಇರಲಿಲ್ಲ. ವೆನ್ ಐ ವಾಸ್ ವೆರಿ ಸ್ಮಾಲ್ ಐ ಆಮ್ ಟಾಕಿಂಗ್, ಅಫ್ಕೋರ್ಸ್. ಸಣ್ಣವನಿದ್ದಾಗ ಅಮ್ಮ, ಅಜ್ಜಿ, ನನ್ನ ಸೋದರ ಮಾವ ಪ್ರಭುಶಂಕರ್ ಅಂತ, ಅಜ್ಜಿ ಪಾರ್ವತಮ್ಮ ಅಂತ, ಅವರು ಜೊತೆಯಲ್ಲಿ ಬೆಳೀತು. ನನಗೆ ಒಂದು ದಿನವೂ ಕೂಡ ತಂದೆ ಇಲ್ಲದೇ ಇರುವುದರ ಬಗ್ಗೆ ಒಂದು ಚೂರು ಅನುಭವನೇ ಬರಲಿಲ್ಲ. ಇನ್ಫ್ಯಾಕ್ಟ್ ಅದು ಏನೋ ಅನ್ನಿಸ್ಲೇ ಇಲ್ಲ. ಅವ್ರಿಗೂ ಇಲ್ಲ, ತಂಗಿ ಇಲ್ಲ, ನನಗೂ ತಂಗಿ ಇಲ್ಲ. ಅವ್ರಿಗೆ ಅಪ್ಪ ಇದ್ದಾರೆ, ನನಗೆ ಅಪ್ಪ ಇಲ್ಲ, ಅಷ್ಟೇ ಅಂದ್ಕೊಂಡಿದ್ದೆ. ಓನ್ಲಿ ಚೈಲ್ಡ್, ಒಬ್ಬನೇ ಹುಡುಗನಾಗಿರೋದ್ರಿಂದ, ಮತ್ತು ಮನೆಯಲ್ಲಿ ಯಾರೂ ನನ್ನ ವಯಸ್ಸಿನವರು ಇಲ್ಲದೇ ಇರೋದ್ರಿಂದ ನಾನು ತುಂಬ ಆಲೋಚನೆಗಳನ್ನ ಮಾಡಲಿಕ್ಕೆ, ಓದಲಿಕ್ಕೆ, ನಮ್ಮನೇಲಿ ಓದುವ ಪರಿಸರ ಚೆನ್ನಾಗಿತ್ತು. ಎಲ್ಲ ಪುಸ್ತಕಗಳೆಲ್ಲ ರಾಶಿ ಇರ್ತಿದ್ವು. ಪ್ರತಿ ದಿನವೂ ಕೂಡ ನಾನು ಕೂತ್ಕೊಂಡು ಓದಿ ನನ್ನ ತಾಯಿಗೆ, ನನ್ನ ಅಜ್ಜಿಗೆ, ಎಸ್ಪೆಷಲಿ ನನ್ನ ಅಜ್ಜಿಗೆ ಹೇಳಬೇಕಾಗ್ತಿತ್ತು. ಸ್ತವ ಕುಸುಮಾಂಜಲಿ ಅಂತ ರಾಮಕೃಷ್ಣಾಶ್ರಮದ್ದು ಪುಸ್ತಕಗಳು, ಸದ್ಗುರು ಚರಿತ್ರೆ, ಮತ್ತು ಸಿದ್ಧಾರೂಢರ ಚರಿತ್ರೆ, ಶರಣರ ವಚನಗಳು, ಬಸವಣ್ಣನ, ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿದು ಎಲ್ಲ, ಗದಗ್ ಪಬ್ಲಿಕೇಶನ್ದು ಎಲ್ಲ ಟೀಕಾ ಸಮೇತ ಎಲ್ಲನೂ ಓದಿ ಹೇಳಬೇಕಾಗಿತ್ತು. ಕೂತ್ಕೊಂಡು ಪಾತ್ರೆ ಎಲ್ಲ ತೊಳಿತಾ ಇದ್ದರೆ ನಾನು ಒಂದು ಸ್ಟೂಲ್ ಹಾಕ್ಕೊಂಡು ಕೂತ್ಕೊಂಡು ಓದಬೇಕಾಗಿತ್ತು. ಅವ್ರು ಬಟ್ಟೆ ಒಗಿಬೇಕಾದ್ರೆ ನಾನೊಂದು ಸ್ಟೂಲ್ ಹಾಕ್ಕೊಂಡು ಓದಬೇಕು. ಅವ್ರು ಅಡುಗೆ ಮಾಡ್ತಾಯಿದ್ರೆ ನಾನು ಓದಬೇಕು. ಹೀಗೆ ಓದುವ ಕಲ್ಚರ್ನ ಅವರು ಡೆವಲಪ್ ಮಾಡಿದ್ರು. ಅಷ್ಟೇ. ನನ್ನ ಓದು ಬರಿ ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ಸಣ್ಣ ವಯಸ್ಸಿನಲ್ಲಿ. ಅದು ಬಿಟ್ಟರೆ ಸಂಗೀತವನ್ನು ಕೇಳೋದು, ಹರಿಕಥೆಗಳನ್ನು ಕೇಳೋದು. ಆಮೇಲೆ ಒಂದು ಬಕೆಟ್ ಇಟ್ಕೊಂಡ್ಬಿಡ್ತಿದ್ದೆ. ಹರಿಕಥೆದು ಏನಾರು ಆದ್ಮೇಲೆ ಅದು ಮೈಕ್ನಲ್ಲಿ ಕೇಳಿಸತ್ತಲ್ವ, ಲೌಡ್ ಸ್ಪೀಕರಲ್ಲಿ. ಮನೆಗೆ ಬಂದಾದಮೇಲೆ ಅವ್ರದ್ದು ಡೈಲಾಗ್ಸ್ನೆಲ್ಲನೂ ಹೇಳೋದು. ತುಂಬ ದೊಡ್ಡ ಹರಿಕಥಾ ವಿದ್ವಾಂಸರು ಬರೋರು. ಆ ಬಕೆಟ್ನ ಹಿಂಗೆ ಇಟ್ಕೊಂಬಿಟ್ಟು ಬಕೆಟ್ನ ಹಿಂಗೆ ಇಟ್ಕೊಳ್ಳೋದು, ಅದರೊಳಗಡೆ ಮಾತಾಡೋದು. ಅವಾಗ ನನ್ನ ಕಿವಿಗೆ ಅದು ಏನೋ ಮೈಕ್ನಲ್ಲಿ ಕೇಳಿಸ್ದಂಗೆ ಆಗ್ತಿತ್ತು. ಹಾಗೆ ನಾನು ನನ್ನ ಧ್ವನಿಯನ್ನು ನಾನೇ ರಾವಣ, ನಾನೇ ರಾಮ, ನಾನೇ ಶಿವ, ಎಲ್ಲ ವಾಯ್ಸ್ಗಳನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋದು, ಎಲ್ಲವನ್ನೂ ಆ ಬಕೆಟ್ ಒಳಗಡೆ ಹೇಳ್ತಾ ಇರೋದು. ಅದನ್ನು ಕೇಳಿ ಆನಂದಿಸೋದು. ಆದರೆ ಕೇಳಿಸ್ಕೊಳ್ತೀನಲ್ಲ, ಆ ವೇರಿಯೇಷನ್ನು ಕೂಡ ಅದರೊಳಗಡೆ ಮಾಡೋದು. ಗಡಸು ಧ್ವನಿಯಿಂದ ಮಾತಾಡಬೇಕು, ಅಥವಾ ಸಾಫ್ಟಾಗಿ ಮಾತಾಡಬೇಕು, ಅಥವಾ ಕೀಲು ಧ್ವನಿಯಿಂದ ಎಲ್ಲವೂ ಕೂಡ ನನ್ನ ವಾಯ್ಸ್ ಎಕ್ಸಸೈಸ್ಗಳೆಲ್ಲ ಆ ಬಕೆಟ್ ಒಳಗಡೆ ಆಗ್ತಾಯಿತ್ತು. ಈ ರೀತಿ ತುಂಬ ಚೆನ್ನಾಗಿತ್ತು. ಆದರೆ ಒಬ್ಬನೇ ಇರ್ತಿದ್ದೆ, ತುಂಬ ಖುಷಿಯಾಗಿರ್ತಿದ್ದೆ. ಓದೋದು, ಬರೆಯೋದು, ಮ್ಯೂಸಿಕ್ ಕೇಳೋದು ಎಲ್ಲ ಒಬ್ಬನೇ. ಆಟ ಆಡೋಕ್ಕೆ ಹೋಗ್ತಾನೇ ಇರಲಿಲ್ಲ, ಆಟನೇ ಆಡ್ತಿರ್ಲಿಲ್ಲ. ಫ್ರೆಂಡ್ಸ್ ಅದೇ ಸ್ಕೂಲ್ನಲ್ಲಿ ಇರ್ತಿದ್ರು. ಅವ್ರನ್ನ ನಾನು ಅಂದ್ಕೊಂಡಿದ್ದೆ, ಅವರು ದೇ ಆರ್ ನಾಟ್ ಆಫ್ ಮೈ ಟೇಸ್ಟ್ ಅಂತ. ತುಂಬ ಓದೋದೆಲ್ಲ ಅವ್ರು ಓದ್ತೀರ, ಅವ್ರದ್ದು ಟೆಕ್ಸ್ಟ್ ಬುಕ್ ಓದೋಕ್ಕೆ ಅವ್ರಿಗೆ ಕಷ್ಟ. ಅವರು ನನಗೆ ಸರಿಯಾದವರಲ್ಲ ಅಂತ ಸ್ವಲ್ಪ ಇದಿತ್ತು, ಆ್ಯಟಿಟ್ಯೂಡು ಇತ್ತು, ಈಗೋ.
ಈಗೋ ಇತ್ತು. ಯಾಕೆ ನನಗೆ ಈಗೋ ಬಹಳ ಇತ್ತು ಸಣ್ಣ ಹುಡುಗಿನಲ್ಲಿದ್ದಾಗ. ಏನಕ್ಕೆ ಈಗೋ ಇತ್ತು ಅಂತಂದರೆ, ಎಲ್ಲರೂ ಹೊಗಳವ್ರಲ್ಲ ನನ್ನ. ಈ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಅವನಿಗೆ ವೊಕ್ಯಾಬ್ಯುಲರಿ ಎಷ್ಟು ಚೆನ್ನಾಗಿದೆ, ಅವನು ಮಾತಾಡೋದೆಲ್ಲನೂ ಎಷ್ಟು ಸ್ಪಷ್ಟವಾಗಿರುತ್ತದೆ. ಆಮೇಲೆ ಏನೇ ಒಂದು ಹೇಳಿದ್ರೂ ರಾಮಾಯಣದಿಂದ ಮಹಾಭಾರತದಿಂದ ವಚನಗಳಿಂದ ಎಲ್ಲನೂ ಜ್ಞಾಪಿಸ್ಕೊಂಡು ಕೊಟೇಶನ್ಸ್ಗಳನ್ನೆಲ್ಲನೂ ಹೇಳ್ತಾ ಇದ್ದೆ. ಅಲ್ಲಿ ನಂದು ಏನಾಗೋಗ್ಬಿಟ್ಟಿತ್ತು ಅಂತಂದರೆ, ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಸಹಜವಾಗಿ ಇರುವುದಕ್ಕಿಂತ ಒಂಥರ ಪರ್ಫಾರ್ಮಿಂಗ್ ಪರ್ಸನ್ ಆಗೋಗಿದ್ದೆ. ಅವರು ಏನೆಲ್ಲ ಹೊಗಳ್ತಾರೋ ಅದ್ರದ್ದು ಇಮೇಜ್ ಕಾಪಾಡ್ಕೊಳ್ಬೇಕು. ಈಗ ಸಿನಿಮಾ ನಟರುಗಳು ಎಷ್ಟೊಂದು ನನ್ನ ಶಿಷ್ಯರೇ ದೊಡ್ಡ ದೊಡ್ಡ ಸಿನಿಮಾ ನಟರುಗಳಾಗಿದ್ದಾರೆ. ಅವ್ರಿಗೆ ನೇರವಾಗಿ ಏನಾರಿಗೆ ಯಾವ್ದಾದ್ರು ನಾನು ನಾಟಕನೋ ಅಥವಾ ನಂದೊಂದು ಸಣ್ಣ ಪುಟ್ಟ ಸಿನಿಮಾಗಳ ಮಾಡಿದಾಗ ಬಂದರು ಅಂತಂದರೆ, ಬರ್ತೀರಾ ಅಂತಂದರೆ ಬರಲ್ಲ. ಅವ್ರು ಏನಂತಾರೆ, ಇದಿಲ್ಲ ಅದಿಲ್ಲ ಅಂತಾರೆ, ಟೈಮ್ ಇಲ್ಲ ಅದೆಲ್ಲ. ಯಾಕೆ ಅಂತಂದರೆ ಆ್ಯಕ್ಚುಲಿ ನನ್ನ ಹತ್ರ ಬಂದರೆ ಅವ್ರಿಗೆ ಇಮೇಜ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ. ನಮ್ಮ ಅಭಿಮಾನಿಗಳು ಏನೋ ಕೇಳ್ತಾರೆ, ಅವರ ನಿರೀಕ್ಷೆಗೆ ತಕ್ಕಂತೆ ನಾವು ಪ್ರಸ್ತುತಪಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರಲ್ಲ ಈ ಸಿನಿಮಾ ನಟರು. ನಂದು ಹೆಚ್ಚು ಕಡಿಮೆ ಹಂಗೆ ಇತ್ತು. ಈ ಜನಗಳೆಲ್ಲರೂ ಅವರ ಹೊಗಳಿಕೆಗೆ ತಕ್ಕಂತೆ, ಅವರು ಕೊಡ್ತಿದ್ದಂತಹ ಪ್ರಶಂಸೆಗೆ ತಕ್ಕಂತೆ ನನ್ನ ಇಮೇಜ್ನ ನಾನು ಪೋರ್ಟ್ರೈ ಮಾಡ್ಕೊಳ್ಬೇಕಾಗಿತ್ತು. ಯಾಕೆಂದರೆ ಗೋಲಿ ಬುಗ್ರಿ ಆಡೋ ಹುಡುಗರು ಅವರೆಲ್ಲರೂ ನನಗೆ ಒಂಥರ ಪೋಲಿ ನನ್ನ ಮಕ್ಕಳು ಅನ್ನೋ ಥರ ಆಡ್ತಾನೇ ಇರಲಿಲ್ಲ, ಅವ್ರ ಜೊತೆ ಹೋಗ್ತಿರ್ಲಿಲ್ಲ. ಅವ್ರನ್ನೆಲ್ಲ ನಾನು ಒಂಥರ ದೊಡ್ಡವನ ಥರ ನೋಡ್ತಾ ಇದ್ದೆ ಅವ್ರನ್ನ. ನನಗೆ ಇದ್ದವರೆಲ್ಲರೂ ಕೂಡ ಜೊತೆಯಲ್ಲಿ ಇದ್ದವರೆಲ್ಲರೂ ನನಗಿಂತ ವಯಸ್ಸಾದವರೇ. ನನ್ನ ಮಾತಾಡ್ಸೋದು ಮಟ್ಟೋದು, ಏನಾರು ಈ ಹುಡುಗಂಗೆ ನೋಡಿ ಎಂಥ ಆಸಕ್ತಿ. ಮಾತೆ ಮಹಾದೇವಿ ರಾಜಾಜಿ ನಗರದಲ್ಲಿ ಮಾತೆ ಮಹಾದೇವಿ ಆಶ್ರಮಕ್ಕೆ ಹೋಗೋದು, ಶಿವಬಾಲ ಯೋಗಿ ಆಶ್ರಮಗಳಿಗೆ ಹೋಗೋದು, ಸಿದ್ಧಾರೂಢ ಮಠದಲ್ಲಿ ಮತ್ತು ರಾಮಕೃಷ್ಣ ಆಶ್ರಮ, ಹೀಗೆಲ್ಲ ಹೋಗ್ತಿದ್ನಲ್ಲ. ಅವರೆಲ್ಲರನ್ನೂ ಅನ್ನೋರು, ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಜನ ಅಲ್ಲೆಲ್ಲ ಧ್ಯಾನ ಮಾಡಿಸ್ಬೇಕು ಅಂತಂದರೆ ಕೂತ್ಕೊಂಡ್ರೆ ನಾನು ಕೂತ್ಕೊಂಡ್ಬಿಟ್ಟು ಧ್ಯಾನ ಮಾಡಿದೆ. ಇದರೊಳಗಡೆ ನಿದ್ರೆ ಬರ್ತಿತ್ತು, ತುಕ್ಕಡಿಕೆ ಬರ್ತಿತ್ತು, ಹಿಂಗೆ ಸಣ್ಣದಾಗಿ ಕಣ್ಣು ಬಿಟ್ಕೊಂಡೆಲ್ಲ ನೋಡ್ತಾ ಇದ್ದೆ. ಆದರೆ ಅಲ್ಟಿಮೇಟ್ ರಿಸಲ್ಟ್ ಏನು ಅಂತಂದರೆ, ಎಲ್ಲರೂ ಅನ್ನೋದು, ಎಷ್ಟು ಗಂಟೆಗಟ್ಟಲೆ ಈ ಮಗು ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ದೆ. ಅಪ್ಪನಾಣೆ ಒಂದೇ ಒಂದು ನಿಮಿಷವೂ ಧ್ಯಾನ ಮಾಡಿರಲಿಲ್ಲ. ಸುಮ್ಮನೆ ಅದೊಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಒಂಥರ ಬಿಲ್ಡಪ್ ಬಾಯ್ ಹಂಗೆ ಮಾಡ್ಕೊಂಡಿರ್ತಿದ್ದು. ಆಟಗಳೇ ಆಡ್ತಿರ್ಲಿಲ್ಲ. ನಾನು ಆಡೋಕ್ಕೆ ಶುರು ಮಾಡಿದ್ದೆಲ್ಲ ಅಂತಂದರೆ ದೊಡ್ಡವನಾದ್ಮೇಲೆ. ಅಯ್ಯೋ ನಾನು ಎಂಥದ್ದೆಲ್ಲ ಪೆದ್ದುತನ ಮಾಡಿದೆ ಅಂತ ಅಂದ್ಕೊಳ್ಳೋ ಅದೊಂದು ಸಮಯ ಬಂತು. ಚಿಕ್ಕ ಹುಡುಗನಲ್ಲಿ ಇರಬೇಕಾದ್ರೆ ನಾನೊಬ್ಬನೇ, ಅದು ಏನು ನನ್ನ ಆಟಗಳು ಅಂತಂದರೆ, ನಾನೇ ಏನಾದ್ರು ಜೋಡಿಸ್ಕೊಳ್ಳೋದು, ಮಾಡ್ಕೊಳ್ಳೋದು, ಎಲ್ಲ ಇಟ್ಕೊಳ್ಳೋದು. ರಾಮಾಯಣದೊಂದು ಸೀನನ್ನು ನಾನೇ ಜೋಡಿಸ್ಕೊಳ್ಳೋದು, ರಾವಣನ ಆಸ್ಥಾನವನ್ನು ಒಂದು ಜೋಡಿಸ್ಕೊಳ್ಳೋದು, ಎಲ್ಲ ವಸ್ತುಗಳನ್ನೆಲ್ಲ ಇಟ್ಕೊಂಡು ನಾನು ಅದು ನೋಡಿ ಎಂಜಾಯ್ ಮಾಡೋದು. ಅದು ಬಿಟ್ಟರೆ ಆಟನೇ ಆಡ್ತಿರ್ಲಿಲ್ಲ. ತುಂಬ ನನ್ನ ಏನದು ಈಗೋ ಅಥವಾ ಆ್ಯಟಿಟ್ಯೂಡ್ ಹೆಂಗಿತ್ತು ಅಂತಂದರೆ, ಅವ್ರನ್ನ ತುಂಬ ನಿಷ್ಕೃಷ್ಟವಾಗಿ ನೋಡ್ತಾ ಇದ್ದೆ, ಆಟ ಆಡೋರನ್ನ. ಏನು ಇವ್ರು ಹಿಂಗೆಲ್ಲ ಆಟ ಆಡ್ಕೊಂಡು ಗೋಲಿ ಬುಗ್ರಿ ಆಡೋರು ಅಂತಂದರೆ ಪೋಲಿನ ಮಕ್ಕಳು ಅಂತ. ಈ ಊರುಗಳು ಬೇರೆ ನನ್ನ ಅದಕ್ಕೆ ಕುಮ್ಮಕ್ಕು ಕೊಡ್ತಾಯಿದ್ರು. ಯಾರು? ಈ ಪೇರೆಂಟ್ಸ್ಗಳು, ಅವ್ರ ಪೇರೆಂಟ್ಸ್ಗಳು. ನೋಡು ಯೋಗಿನ ನೋಡಿ ಕಲ್ತ್ಕೊಳ್ಳಿ ಅಂತ. ನನಗೆ ಅದು ಬೇರೆ. ಮನೆಯವ್ರು ಯಾವತ್ತೂ ಏನನ್ನೂ ತಡೀತಿರ್ಲಿಲ್ಲ. ಅವರೇ ಹೇಳೋರು, ಹೊರಗಡೆ ಹೋಗು, ಆಟ ಆಡ್ಕೊಂಬ, ಹಂಗೆಲ್ಲ ಹೇಳೋರು. ನಾನೇ ಅದು ಇಮೇಜ್ ಮೇಂಟೈನ್ ಮಾಡಬೇಕಲ್ವ. ಅದು ನನ್ನ ಎದುರುಗಡೆ ಕೂತ್ಕೊಳ್ತಾ ಇದ್ದಂಥ ಶ್ರೋತೃಗಳು ಯಾರು? ದಿನಾಗಲೂ ಸಿದ್ಧಾರೂಢ ಮಠದಲ್ಲಿ ಭಜನೆ ಆದಮೇಲೆ ಓದೋರು, ಶ್ರವಣ ಇರೋದು. ಅಲ್ಲಿ ಅತ್ಯಂತ ಕಿರಿಯ ಸದಸ್ಯ ಅಂದರೆ ನಾನೇ ಕೂತ್ಕೊಂಡು ಇರೋದು. ಅವು ಯಾರು ಹೊರಗಡೆ ದೊಡ್ಡವರು ಓದೋರು ಇಲ್ಲ ಅಂತಂದರೆ, ಈ ಪುರಾಣ ಶ್ರವಣ ಮಾಡೋದು ಅದು ಇದು ದೊಡ್ಡವರು ಓದೋರು ಇಲ್ಲ ಅಂತಂದರೆ ನಾನು ಕೂತ್ಕೊಂಡು ಓದೋದು. ಆವಾಗ ಓದಬೇಕಾದ್ರೆ ನನ್ನ ಎದುರುಗಡೆ ಇದ್ದವರೆಲ್ಲ ಯಾರು? ಸಿನಿಮಾ ನಿರ್ದೇಶಕ ಗೀತಾಪ್ರಿಯ ಇರ್ತಿದ್ರು, ಹೊನ್ನಪ್ಪ ಭಾಗವತರ್, ದಕ್ಷಿಣ ಭಾರತದ ಮೇರು ನಟ ಹೊನ್ನಪ್ಪ ಭಾಗವತರ್ ಇರ್ತಿದ್ರು, ಅವ್ರ ಗುರುಗಳು ಸಂಬಂಧಮೂರ್ತಿ ಭಾಗವತರು ಇರ್ತಿದ್ರು, ಒನ್ಸ್ ಇನ್ ಎ ವೈಲ್ ಶೇಷಾದ್ರಿ ಗವಾಯಿಗಳು ಇರ್ತಿದ್ರು, ಬೇರೆ ಬೇರೆ ಇವರೆಲ್ಲರನ್ನು ಕೂತ್ಕೊಳ್ಳೋರಲ್ಲ. ಚಿಕ್ಕ ಹುಡುಗ ಬೇರೆ, ಏನು ಒಂದು
3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು ಹುಡುಗ ಎಷ್ಟು ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಓದುತ್ತಾನೆ ಅಂತಂದ್ಬಿಟ್ಟು ಅವರೆಲ್ಲ ಕೂತ್ಕೊಂಡು ಎಂಕರೇಜ್ ಮಾಡೋರು. ಏನಾದ್ರು ಒಂಚೂರು ನಾನು ತೊದಲಿದ್ರೆ ತಪ್ಪಾದರೆ ತುಂಬ ಅಪರಿಚಿತವಾಗಿರೋ ಶಬ್ದಗಳೇನಾರು ಬಂತು ಅಂತಂದರೆ ಅವರು ನನ್ನ ಇದಾದ ನಿಲ್ಲಿಸಿದ್ರೆ ಓದಿದ್ದವರೇ ಓದಿ ಅಂತ ಅಂದ್ಬಿಟ್ಟು ಅವರು ಕೈ ಕಟ್ಕೊಂಡು ಕೂತ್ಕೊಳ್ಳೋರು. ಇವೆಲ್ಲನೂ ನನ್ನ ಈಗೋನ ಎಷ್ಟು ಸ್ಟ್ರಾಂಗ್ ಮಾಡಬೇಕು, ಅಹಂಕಾರವನ್ನು ಅಷ್ಟು ಸ್ಟ್ರಾಂಗ್ ಮಾಡ್ತಾಯಿತ್ತು. ಅದೇನು ಮಾಡ್ತು, ನನ್ನ ಓರಗೆಯವರು ಇರ್ತಾರಲ್ಲ, ನನ್ನ ಪಿಯರ್ ಗ್ರೂಪ್ ಜೊತೆಗೆ ಸಂಪೂರ್ಣವಾಗಿ ಕಟ್ ಮಾಡಿಬಿಡ್ತು. ಅದು ನನಗೆ ಇದ್ದಿದ್ದೆ, ಟು ಬಿ ಫ್ರ್ಯಾಂಕ್ ವಿತ್ ಯು, ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗನಿಗೆ ನನಗೆ ಇದ್ದವರೇ ಎಲ್ಲರೂ 35 40 50 60 70 80 ಹಿಂಗೆ ಹೋಗೋದು ವಯಸ್ಸುಗಳು. ನನ್ನ ವಯಸ್ಸಿನವ್ರು ಯಾರೂ ಇರ್ತಿರ್ಲಿಲ್ಲ. ಹಾಗಿತ್ತು ನನ್ನ ಬಾಲ್ಯ. ನನ್ನ ಇದನ್ನು ಫ್ರೇಸ್ ಮಾಡಿ ಹೇಳಬೇಕು ಅಂತಂದರೆ, ನಾನು ಬಾಲ್ಯದಲ್ಲಿ ವಯಸ್ಕನಾಗಿದ್ದೆ, ವಯಸ್ಕನಾದಾಗ ಹುಡುಗನಾದೆ, ಬಾಲಕನಾದೆ. ಅದು ಉಲ್ಟಾಯಿತು. ನಾನು ನಾಸ್ತಿಕನೇ, ಆದರೆ ನನ್ನ ಫೌಂಡೇಶನ್ ಏನಿತ್ತು ಅಂತಂದರೆ ಅದು ಆಧ್ಯಾತ್ಮದಾಗಿತ್ತು. ಧಾರ್ಮಿಕತೆಯ ಆಚರಣೆಗಳು, ಆಧ್ಯಾತ್ಮ, ಪುರಾಣಗಳು, ಈ ಸಂತರು ಮಹಾತ್ಮರು ಇರೋದೆಲ್ಲರದ್ದು ಕೂಡ ಆಗಿತ್ತು. ನಾನು ಮಹಾನ್ ದೇವರ ಭಕ್ತ, ಅದರಲ್ಲೂ ಕಟ್ಟರ್ ಶಿವಭಕ್ತ, ಶಿವನ ಭಕ್ತ. ಯಾವಾಗಲೂ ಓಂ ನಮಃ ಶಿವಾಯ ಅಂತ ಅಂದ್ಕೊಂಡು ನನ್ನ ಬಾಲ್ಯದಲ್ಲಿ ನನ್ನ ಜೀವನದ ಉದ್ದೇಶ ಏನಾಗಿತ್ತು ಅಂತಂದರೆ, ನನ್ನ ಗುರಿ, ಈಗ ಮಕ್ಕಳಿಗೆಲ್ಲ ಕೇಳ್ತಾರಲ್ಲ, ನೀನು ದೊಡ್ಡವನಾದ ಮೇಲೆ ಏನಾಗ್ತೀಯ ಅಂತ ಅಂದ್ಬಿಟ್ಟು, ನಾನು ಹೇಳ್ತಿರ್ಲಿಲ್ಲ, ಆದರೆ ನನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಿದ್ದೆ ಯಾವಾಗಲೂ. ನನ್ನ ಗುರಿ ಏನಾಗಿತ್ತು ಅಂತಂದರೆ ದೇವರ ಕುರಿತು ತಪಸ್ಸು ಮಾಡೋದು, ದೇವರನ್ನು ಕುರಿತು ತಪಸ್ಸು ಮಾಡೋದು. ಆಮೇಲೆ ದೇವರು, ಮಗು ನಿನಗೇನು ವರ ಬೇಕು ಕೇಳು ಕಂದ ಅಂತ ಬಂದಾಗ, ಸ್ವಾಮಿ ಇಂಥದ್ದು ಒಂದು 1/4 ಡಜನ್ ವರ ಕೇಳೋದು, ಅವರು ತಥಾಸ್ತು ಅಂತ ಹೇಳೋದು. ಅದರ ನಂತರ ದೇವ್ರ ಜೊತೆಯಲ್ಲಿ ಬಿಂದಾಸಾಗಿರೋದು, ದೇವ್ರ ಜೊತೆಯಲ್ಲಿ ಮಜವಾಗಿ ಖುಷಿಯಾಗಿ ಓಡಾಡಿಕೊಂಡು. ಹೌದು 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 ನಾನು ಅದೇ ಹೇಳಿದ್ನಲ್ಲ, ಶಿವ ಬೇರೆ, ಅವನೊಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟ್ರು. ಅವನು ಬೋಲಾ ಶಂಕರ, ಅವನೇ ಕೂಲಾಗಿ ಇರ್ತಿದ್ದ. ಸೊ ನಾನು ಅವನ ಜೊತೆ ಕೂಲಾಗಿ ಎಲ್ಲ ಕಡೆ ಓಡಾಡಿಕೊಂಡು ಇವೆಲ್ಲ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ನನ್ನ ಉದ್ದೇಶವೇ ಅಂದರೆ ನನ್ನ ಗುರಿಯೇ ದೇವ್ರನ್ನ ತಪಸ್ಸು ಮಾಡ್ಕೊಳ್ಳೋದು. ಆಮೇಲೆ ಅದಕ್ಕೋಸ್ಕರ ನಾನು ಮನೆ ಬಿಟ್ಟು ಹೋಗಿದ್ದೆ 2 ಸಲ. ಆವಾಗ ಇನ್ನು 4ನೇ ಕ್ಲಾಸು. ನನ್ನ ಫ್ರೆಂಡಿಗೊಬ್ಬ ಫ್ರೆಂಡ್ ಅಂತಂದರೆ ಅವನೊಬ್ಬ ತಂದೆ ಇದ್ದರು, ತಾಯಿ ಇರಲಿಲ್ಲ ಅವನಿಗೆ. ಅವನು ಯಾವಾಗಲೂ ಸ್ಕೂಲ್ನಲ್ಲಿ ಅವನು ಆ್ಯಕ್ಚುಲಿ ಇದು ಮಲ್ತಾಯಿ ಕಾಟ ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ನಮಗೆಲ್ಲರಿಗೂ ಕರುಳು ಕಿವುಚಿ ಕಣ್ಣಲ್ಲೆಲ್ಲ ನೀರು ಬರೋ ಹಾಗೆ ಕತೆ ಹೇಳ್ತಾ ಇದ್ದ. ಆ್ಯಕ್ಚುಲಿ ಆಮೇಲೆ ಗೊತ್ತಾಯ್ತು ಅವ್ನು ಹೇಳಿದೆಲ್ಲ ರೀಲು ಅಂತ. ಅವನಿಗೆ ನಾನು ಹೇಳಿದೆ, ನೋಡು ನೀನು ಬಿಟ್ಬಿಡು, ನಿನಗೆ ಮನೆ ಬಿಟ್ಬಿಡು, ನಾವಿಬ್ಬರೂ ಇದಕ್ಕೆ ಹೊಟ್ಟೋಗೋಣ, ದೇವರಿಗೆ ತಪಸ್ಸು ಮಾಡೋಣ, ಒಂದು ದಿವಸ ದೇವ್ರ ಪ್ರತ್ಯಕ್ಷ ಆಗುತ್ತೆ, ಆಗ ನೀನು ಯಾಕೆ, ನಿನ್ಗೇನು ಕಷ್ಟನೂ ಇರಲ್ಲ, ಸರಿ ನಾವಿಬ್ಬರೂ ತಪಸ್ಸು ಮಾಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟುಬಿಟ್ವಿ. ನಮ್ಮ ಮನೆಗೆ ಅವನ್ನ ಕರ್ಕೊಂಬಂದುಬಿಟ್ಟು ಊಟ ಗೀಟ ಎಲ್ಲ ಮಾಡಿಸಿ ಮಟ್ಟಿ ನಮ್ಮ ಅಜ್ಜಿ ಕೇಳಿದ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ನಾನು ಹೇಳಿದೆ, ನಾನು ಸುಮ್ಮನೆ ಇವನ ಜೊತೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಹೋದೆ. ಹೋದ್ವಿ ಅದು ಯಾವ ಕಡೆ, ಒಟ್ಟಿನಲ್ಲಿ ಕೆಂಗೇರಿ ರೋಡಲ್ಲಿ ಹೋಗ್ತಾ ಇದ್ವಿ. ಅದು ಯಾವ ಕಡೆ ಹೋಗ್ತಾ ಇದ್ವೋ ಗೊತ್ತಿಲ್ಲ. ಇಲ್ಲ ಅದು ಎಲ್ಲೋ ಒಂದು ನಂದು ಕಲ್ಪನೆಯಲ್ಲಿ ಏನಿತ್ತು ಅಂತಂದರೆ, ದೇವರನ್ನು ತಪಸ್ಸು ಮಾಡಲಿಕ್ಕೆ ಎಷ್ಟು ಕಾಲ ಬೇಕಾಗತ್ತೆ ಅಂತ ಗೊತ್ತಿರಲ್ವಲ್ಲ. ತುಂಬ ಏಕಾಗ್ರತೆಯಲ್ಲಿ ಡಿಸ್ಟರ್ಬೆನ್ಸ್ಗಳೆಲ್ಲ ಏನೂ ಇಲ್ಲದೆ ಕೂತ್ಕೊಂಡು ತಪಸ್ಸು ಮಾಡಬೇಕು. ಸೊ ಒಂದು ಏಕಾಂತವಾದ ಸ್ಥಳವನ್ನು ನೋಡಬೇಕು, ಅಲ್ಲಿ ನಮಗೆ ನೀರು ಸಿಗಬೇಕು, ಅಲ್ಲಿ ಹಣ್ಣುಗಳಿರಬೇಕು. ಅದೇ ಫಿಲ್ಮಿ ಸ್ಟೈಲ್ನಲ್ಲಿ ಎಲ್ಲ ತೋಟ, ಹಂಗೆ ಹೋದಾಗ ಚೇಪೆ ಹಣ್ಣು ಮಾವಿನ ಹಣ್ಣೆಲ್ಲ ತಿನ್ಕೊಂಡು ಬೊಕ್ಸೆನಲ್ಲಿ ನೀರು ಕುಡ್ಕೊಂಡು, ಅಲ್ಲಿ ಜಿಂಕೆ ಬಂದರೆ ಅಲ್ಲಲ್ಲ ಅಂತ ಮಾತಾಡಿಸ್ಕೊಂಡು ಮೊಲನೆಲ್ಲ ಆಟ ಆಡಿಸ್ಕೊಂಡು ಈ ಥರದೊಂದು ಪರಿಸರ ಹುಡುಕೊಂಡು ಹೋಗ್ತಾ ಇದ್ದಿದ್ದು. ಹಂಗೆ ಹೋಗಿ
ತಪಸ್ ಮಾಡೋಣ ಅಂತಂದ್ಬಿಟ್ಟು ಹೋಗಿದ್ದು. ಹೋಗ್ತಾ ಇದ್ದೆ. ಆದರೆ ಇವನು ಸ್ವಲ್ಪ ಇವನು ಖತರ್ನಾಕ್ ನನ್ನ ಮಗ. ಇವನು ಏನೇನೋ ಒಂಥರ ಮ್ಯಾನ್ಯುಪ್ಯುಲೇಟ್ ಮಾಡೋ ಹಾಗೆಲ್ಲ ಮಾಡ್ತಾ ಇರ್ತಿದ್ದ. ಅವನು ಅವ್ರಿವ್ರ ಹತ್ರ ಹೋಗೋದು, ನಾವಿಬ್ರು ಬ್ರದರ್ಸು, ನನಗೆ ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ, ಸತ್ತೋಗ್ಬಿಟ್ಟಿದ್ದಾರೆ, ನಾವಿಬ್ಬರು ಅನಾಥರು, ನಮಗೇನಾರು ಸಹಾಯ ಮಾಡಿ. ನನಗಿದು ಎಂಬ್ಯಾರಸ್ಮೆಂಟ್ ಅಂದರೆ ಎಂಬ್ಯಾರಸ್ಮೆಂಟು, ಅಯ್ಯೋ ಅಸಹ್ಯ ಇದು. ಇವ್ನು ಹೋಗ್ಬಿಟ್ಟು ಮರ್ಯಾದೆ ಕಳೀತಾವನೆ ಈ ಲೋಫರು. ಆಮೇಲೆ ನನಗೆ ತುಂಬ ಸೊಫಿಸ್ಟಿಕೇಟೆದಾಗಿ ಒಂಥರ ಇಮೇಜ್ ಮೇಂಟೈನ್ ಮಾಡ್ಕೊಂಡಿರೋಂಥ ಹುಡುಗ ಅಲ್ಲ ಅವನು. ಇದು ಈಡಿಗಾಯಿ ಹೊಡೆದ್ರೆ ಓಡೋಗಿ ಬರೋ ಅಂತ ಅಂದ್ಬಿಟ್ಟು ಹೇಳ್ತಾನೆ, ಹೋಗೋದು. ಆಮೇಲೆ ಅಲ್ಲೆಲ್ಲ ಕೂತ್ಕೊಂಬಿಟ್ಟು ಭಿಕ್ಷೆ ಬೇಡೋದು, ಇವೆಲ್ಲ ಮಾಡ್ತಾನೆ. ಇವನ ಜೊತೆ ಬಂದು ತೆಗ್ಲಾಕ ನಾನು ಒಬ್ಬನೇ ಹೋಗ್ಬೇಕಾಗಿತ್ತು ತಪಸ್ಗೆ. ಇವನು ಮಾಡೋದು ನೋಡಿದ್ರೆ ಇವನು ದೇವ್ರೂ ಬರಲ್ಲ, ಅಟ್ಲೀಸ್ಟ್ ಒಂದು 4 ಜನ ಒಳ್ಳೆ ಮನುಷ್ಯರು ಕೂಡ ಹತ್ರಕ್ಕೆ ಬರೋಲ್ಲ, ಹಂಗಾಗೋಗುತ್ತೆ ಅಂತ ಅಂದ್ಕೊಂಬಿಟ್ಟಿದೆ. ಆಮೇಲೆ ರಾತ್ರಿ ಆಗೋಯ್ತು. ಅವ್ರು ಯಾರೋ ಹೇಳಿದ್ರು, ಈ ಹುಡುಗರದ್ದು ಏನೋ ಸಮಸ್ಯೆ ಇದೆ, ಇವರೆಲ್ಲ ಓಡ್ ಬಂದಿರಬೇಕು ಅಂತಂದ್ಬಿಟ್ಟು. ಆಮೇಲೆ ಅವರು ಇವನು ತುಂಬ ಚಾಲಾಕಿಯಾಗಿ ಮಾತಾಡೋದು, ಹಂಗೆ ಮಾತಾಡೋದು. ನಾವಿಬ್ಬರು ಒಂದೇ ತಂದೆ ತಾಯಿ ಮಕ್ಕಳು, ಇಬ್ಬರು ಸತ್ತೋಗ್ಬಿಟ್ರು. ಅವನು ಏನೇನೋ ಎಲ್ಲ ಹೇಳ್ತಾ ಇದ್ದಾನೆ. ಬೆಂಕಿ ಹತ್ಕೊಂಡ್ಬಿಡ್ತು, ಹಂಗಾಗೋಗ್ಬಿಡ್ತು, ಹಿಂಗಾಗೋಗ್ಬಿಡ್ತು, ಅವರೆಲ್ಲ ಸತ್ತೋದ್ರು, ಆಮೇಲೆ ನಾವಿಲ್ಲಿ ಬಂದ್ವಿ, ಅಲ್ಲಿ ಯಾರೋ ಕೆಲಸ ಮಾಡ್ತಾ ಕತೆ ಹೊಡಿತಾ ಇದ್ದಾನೆ. ನನಗೆ ಈಗ ಅವನು ಏನೇನು ಹೇಳ್ದೆ ಅಂತ ಕೂಡ ಬೇರೆ ಜ್ಞಾಪಕ ಇಲ್ಲ. ಅದನ್ನು ಹೇಳೋಣ ಅಂತಂದರೆ ಅವರು ನಿಮ್ಮಣ್ಣ ಯಾಕೆ ಸುಮ್ಮನೆ ಇದ್ದಾನೆ, ನಾನು ಎತ್ತರ, ಇಬ್ಬರು ಒಂದೇ ಕ್ಲಾಸ್ನವರು, ಆದರೆ ಅವನು ಕುಳ್ಳ, ನಾನು ಸ್ವಲ್ಪ ಎತ್ತರ ಇದ್ದೆ. ನನಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಅವರು ಹೇಳಪ್ಪ ಅಂತಂದರು, ನೀವು ಇದ್ದ ಮನೆಯಲ್ಲಿ ತುಂಬ ಹಿಂಸೆ ಕೊಡ್ತಾ ಇದ್ರಾ ಅಂತ. ನನಗೆ ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಮಾವ ಎಲ್ಲ ಜ್ಞಾಪಕ ಬಂದುಬಿಟ್ರು. ಪಾಪ ಅವರು ಒಂದು ದಿನಕ್ಕೂ ಹಿಂಸೆ ಕೊಟ್ಟವರಲ್ಲ. ನಾನು ಎಷ್ಟೊಂದು ಸುಳ್ಳು ಹೇಳಬೇಕಲ್ಲ, ಇದು ರಾಂಗ್ ಹೊಟ್ಟೋಗ್ಬಿಡ್ತು ಅಂತ ಅಂದ್ಬಿಟ್ಟು ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಟೆ. ಇಲ್ಲ, ಇವು ನನ್ನ ಫ್ರೆಂಡು, ನಾನು ದೇವ್ರ ತಪಸ್ಸು ಮಾಡೋಕ್ಕೆ ಬಂದಿದ್ದೆ, ದೇವ್ರಿಗೆ ತಪಸ್ಸು ಮಾಡೋಕ್ಕೆ ಬಂದಿದ್ದೆ, ಇವನದು ಜೊತೆ ಸಿಗಾಕೊಂಬಿಟ್ಟೆ, ಇವನೇನೇನೋ ಹೇಳ್ತಾವನೆ. ಇವನು ಹಿಂಗೆ ನಮ್ಮ ಸ್ಕೂಲ್ ಹತ್ರ GKBMS ಚಾಮರಾಜಪೇಟೆನಲ್ಲಿ, ಅಲ್ಲಿರೋದು ಇವ್ರ ಮನೆ, ನಮ್ಮ ಮನೆ ಇರೋದು ಇಲ್ಲಿ 4th ಮೇನ್ ರೋಡು TR ಮಿಲ್ ಹತ್ರ, ಹಿಂಗೆ ಅಂತ ಅಂದ್ಬಿಟ್ಟು ಅಳಕ್ಕೆ ಶುರು ಮಾಡಿಬಿಟ್ಟೆ. ಆಮೇಲೆ ಪೊಲೀಸ್ನವರೆಲ್ಲ ಬಂದು ನಮ್ಮನ್ನು ಇದರೊಳಗಡೆ ಕೂಡಿಸ್ಕೊಂಡು, ಏನದು ಜೀಪ್ನಲ್ಲಿ ಕೂಡಿಸ್ಕೊಂಡು ಅವರೇ ಮನೆಗೆ ಕರ್ಕೊಂಬಂದು ಬಿಟ್ಟರು. ಅಷ್ಟೊತ್ತಿಗೆ ಏನಾಗೋಗ್ಬಿಟ್ಟಿತ್ತು, ಹುಡುಗರು ಎಲ್ಲೊಟ್ಟೋಗಿದ್ದಾರೋ ಏನೋ ಅಂತ ಅಂದ್ಬಿಟ್ಟು. ಅಷ್ಟೊತ್ತು ನಾನು ಯಾವತ್ತೂ ಹೋಗ್ತಿರ್ಲಿಲ್ಲ, ಯಾವಾಗಲೂ ಮನೆಯಲ್ಲೇ ಇರೋ ಹುಡುಗ ಅಲ್ವಾ. ಹುಡುಕಿ ಇಟ್ಟಿದ್ದಾರೆ. ಆಮೇಲೆ ಮನೆ ಮುಂದೆ ಪೊಲೀಸ್ ಜೀಪ್ ಬಂತು, ನಾನು ಕೆಳಗಡೆ ಇಳಿದೆ. ಮೊಟ್ಟ ಮೊದಲ ಬಾರಿ ನನ್ನ ಸೋದರ ಮಾವ ಒಂದು ರಪ್ ಅಂತ ಕಪಾಳಕ್ಕೆ ಹಾಕಿದ. ಪ್ರಭುಶಂಕರ್ ಅಂತ ಅವ್ರೇನು ಮಾಡಿದ್ರು, ಕಾಪಾಳಕ್ಕೆ ಒಂದು ಬಿಸಿಲು. ಏನಾಗಿತ್ತು ನಿಮಗೆ, ಎಲ್ಲೋಗಿದ್ದೆ ಅಂತ. ಆ ಪೊಲೀಸ್ನವರು ಕೂಡ ಸರಿಯಾಗಿ ಹೇಳಲಿಲ್ಲ. ನಿಮ್ಮ ಹುಡುಗರು ಇಬ್ಬರೂ ಸುಳ್ಳು ಹೇಳ್ತಾ ಇದ್ರು, ಅಪ್ಪ ಅಮ್ಮ ಎಲ್ಲ ಸತ್ತೋಗಿದ್ದಾರೆ ಅಂತ. ಇಬ್ಬರು ಅವ್ನು ಹೇಳೋ ಕಥೆನೆಲ್ಲ ನನಗೂ ಸೇರಿಸಿ ಹೇಳ್ಬಿಟ್ರು, ನಾವಿಬ್ಬರು ಹೇಳ್ತಾ ಇದ್ವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆಮೇಲೆ ನಿನಗೇನು ಬಂತು ದೊಡ್ಡರೋಗ ಅಂತ ಅಂದ್ಬಿಟ್ಟು ಒಂದು ರಾಪ್ ಅಂತ ಕಾಪಾಳಕ್ಕೆ ಹಾಕಿದ. ಏನು ಆ 9th ಕ್ರಾಸಲ್ಲಿರೋ ಜನಗಳೆಲ್ಲನೂ ಸೇರಿಕೊಂಡಿದ್ದಾರೆ, ನೋಡ್ತಾವ್ರೆ ನನಗೆ ನಾಳೆ ಬೆಳಿಗ್ಗೆ ಹೆಂಗೆ ಬರೋದು ಮನೆಯಿಂದ ಈಚೆ ಅಂತ. ಈಚೆ ಕಡೆಗೆ ಬಂದರೆ ಮಾರನೇ ಸಹ ಎಲ್ಲರೂ ನನ್ನೇನು ನೋಡ್ತಾ ಇದ್ದಾರೆ ಅನ್ನೋ ಥರ ಫೀಲಿಂಗು. ರೋಡಲ್ಲಿ ಓಡಾಡೋದಕ್ಕೇನೆ ಎಂಥ ಅವಮಾನ ಆಯಿತು. ಆಮೇಲೆ ಅದಾದಮೇಲೆ ಇನ್ನೊಂದು ಸಲ 5ನೇ ಕ್ಲಾಸ್ನಲ್ಲಿ, ಇದು 4ನೇ ಕ್ಲಾಸ್ನಲ್ಲಿ ಆಗಿದ್ದು. 4ನೇ ಕ್ಲಾಸ್ಗೆ ಓಡೋಗಿದ್ದು ಖತರ್ನಾಕ್ ನನ್ನ ಮಕ್ಕಳು ನಾವು. 5ನೇ ಕ್ಲಾಸ್ನಲ್ಲಿ ಒಂದ್ಸಲಿ ಹೋದೆ. 5ನೇ ಕ್ಲಾಸ್ನಲ್ಲಿ ಏನು ಮಾಡಿದೆ ಅಂತಂದರೆ, ಅದನ್ನು ಸಮ್ಮರ್ ಇದರೊಳಗಡೆ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ಬಿಟ್ಟಿತ್ತು. ಈ ಸಲ ಯಾರು ಬೇಡ, ನಾನು ಒಬ್ಬನೇ ದೇವ್ರನ್ನ ಹುಡ್ಕೊಂಡು ಹೋಗೋಣ, ತಪಸ್ ಮಾಡೋಣ ಹಂಗೆಲ್ಲ ಅಂದ್ಕೊಂಡು ಹೊರಟುಬಿಟ್ಟೆ. ಅವಾಗ ಅದು ಯಾವುದೋ ಸೊಸೆ ತಂದ ಸೌಭಾಗ್ಯವೋ ಯಾವುದೋ ಒಂದು ಸಿನಿಮಾ ಬಂದಿತ್ತು. ಹಾಡು ಹೇಳ್ಕೊಂಡು ಮಾಡ್ಕೊಂಡು ಖುಷಿಯಾಗಿ. ಮತ್ತು ಇನ್ನು ಮುಂದೆ ನಾನು ಈ ಪುಸ್ತಕಗಳನ್ನೆಲ್ಲ ಓದಲ್ಲ, ಬರೆಯಲ್ಲ, ಏನು ಮಾಡಲ್ಲ, ಇದನ್ನ ಇಟ್ಕೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ತಾ ಎಲ್ಲನೂ ಒಂದನ್ನು ಕೆರೆ ಒಳಗಡೆ ಬಿಸಾಕದೆ, ಒಂದನ್ನ ಏನೇನು ಎಲ್ಲೆಲ್ಲಿ ಬಿಸಾಕಾಗುತ್ತೋ ಮತ್ತೆ ವಾಪಸ್ ತಗೊಳಕ್ಕಾಗದೇ ಇರೋಂಗೆ ಪುಸ್ತಕಗಳನ್ನ, ಟೆಕ್ಸ್ಟ್ ಬುಕ್ಗಳನ್ನ ಎಲ್ಲ ಬಿಸಾಕ್ಬಿಟ್ಟು
ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಅಂದ್ಕೊಂಡು ಹೋದೆ. ಆಮೇಲೆ ಸಾಯಂಕಾಲ ಆಗೋಷ್ಟರಲ್ಲಿ ಹೋಗ್ತಾನೇ ಇದ್ದೀನಿ, ಎಲ್ಲೂ ಇದೇ ಸಿಗ್ತಾ ಇಲ್ಲ. ಏನಾದ್ರು ಈ ಹೊಟ್ಟೆ ತುಂಬ ಹಸ್ದೋಗಿದೆ. ಆಮೇಲೆ ಅವನಾದರೆ ಆವಾಗ ಅವನು ಯಾರು ನನ್ನ ಫ್ರೆಂಡ್ ಇದ್ನಲ್ಲ, ಅವನ ಹೆಸರು ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ, ಉಮಾಶಂಕರ್ ಅಂತ ಅಂದ್ಬಿಟ್ಟು. ಅವನೆಲ್ಲಿದ್ದಾನೋ ಏನೋ ಗೊತ್ತಿಲ್ಲ. ಇದನ್ನು ನೋಡಿಬಿಟ್ಟು ಆ ಉಮಾಶಂಕರಂಗೆ ಏನಾದ್ರು ನನ್ನ ಇದು ಜ್ಞಾಪಕ ಬಂದುಬಿಟ್ಟು ನನಗೊಂದು ಹಾಯ್ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಅವನ ಸ್ವಲ್ಪ ಓಡೋಗ್ತಿದ್ದ, ಈಡ್ಗಾಯಿ ಹೊಡೆದ್ರೆ ಕಾಯಿ ತೊಗೊಂಬರ್ತಿದ್ದ. ಭಿಕ್ಷುಕರ ಸಾಲಿನಲ್ಲಿ ಕೂತ್ಕೊಂಡ್ಬಿಟ್ಟು ಭಿಕ್ಷೆ ಬೇಡಿ ಅವ್ನು ನನಗೂ ತಂದು ಕೊಡ್ತಾ ಇದ್ದ, ಅವನು ತಿಂತಾ ಇದ್ದ. ಇಲ್ಲಿ ನೋಡಿದ್ರೆ ನನಗೆ ಇವೆಲ್ಲ ಸಂಕೋಚದ ವಿಷಯ. ತುಂಬ ನಾನು ಇಂಟ್ರಾವರ್ಟ್, ಇನ್ನೊಂದು ತುಂಬ ಇಂಟ್ರಾವರ್ಟ್ ಆಗಿದ್ದು ಅವನು. ತುಂಬ ಕಡಿಮೆ ಅಳೆದು ತೂಗಿ ಮಾತಾಡೋವಂಥವನು. ಆಮೇಲೆ ಏನಾದ್ರು ಪರ್ಫಾರ್ಮೆನ್ಸ್ ಆದರೆ ಓದೋದು ಮಾಡೋದು ಅಂತಂದರೆ ಸ್ವಲ್ಪ ಕಾನ್ಫಿಡೆಂಟಾಗಿ ಮಾಡ್ತಾಯಿದ್ನೇ ಹೊರತು ನಾನಾಗೆ ಹೋಗೋದು ಮಾಡೋದು ಮಾತಾಡೋದು ಇವೆಲ್ಲ ಇರಲಿಲ್ಲ. ಈಗ ನಾನು ಆ್ಯಂಬಿವರ್ಟ್ ಅಂತ ಅಂದ್ಕೊಳ್ತೀನಿ. ಅಂದರೆ ಇಂಟ್ರಾವರ್ಟಾಗೂ ಇರ್ತೀನಿ ಮತ್ತು ಎಕ್ಸ್ಟ್ರಾವರ್ಟಾಗೂ ಇರ್ತೀನಿ. ಅದು ನನ್ನ ಕ್ಯಾರೆಕ್ಟರ್ ಈಗ. ಆಗ ಆಲ್ಮೋಸ್ಟ್ ಇಂಟ್ರಾವರ್ಟಾಗೇ ಇರ್ತಿದ್ದೆ.